IIT Hyderabad student from CSC department has landed a record-breaking package of 2.5 crores per annum, the highest in the institute history. Namaste students, welcome back to Anti-Clock Coaching Academy. ನಾನು ನಿಖಿಲೇಶ್ ಆ್ಯಂಟಿ-ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋವನ್ನು ನಾನು ಮಾಡೋ ರೀಸನ್ ಏನಂತ ಕೇಳಿದರೆ, ಎಲ್ಲಿಗೂ ಕೂಡ ಒಂದು ಇನ್ಸ್ಪಿರೇಷನ್ ಸಿಗಲಿ ಅಂತ. ಈ ಒಂದು ರೆಕಾರ್ಡ್ ಬ್ರೇಕಿಂಗ್ ಪ್ಯಾಕೇಜಿಂದ ಒಂದು ಸ್ಟೂಡೆಂಟ್ IIT ಹೈದರಾಬಾದ್ ಸ್ಟೂಡೆಂಟು ರೆಕಾರ್ಡ್ ಬ್ರೇಕಿಂಗ್ ಪ್ಯಾಕೇಜನ್ನು ಗ್ರ್ಯಾಬ್ ಮಾಡ್ಕೊಂಡಿದ್ದಾನೆ. ಇದೇ ರೀತಿ ನೀವು ಕೂಡ ಒಂದೊಳ್ಳೆ ಪ್ಯಾಕೇಜಲ್ಲಿ ಲ್ಯಾಂಡ್ ಆಗ್ಬೋದು ವಿತ್ ರೈಟ್ ಸ್ಕಿಲ್ಸ್ ಅಂತ ಹೇಳಲಿಕ್ಕೆ, ನೀವು ಇನ್ಸ್ಪೈರ್ ಆಗಲಿ ಅಂತ ಹೇಳೋ ಒಂದೇ ಒಂದು ರೀಸನ್ಗೆ ಈ ವಿಡಿಯೋನ ಮಾಡ್ತಾ ಇದ್ದೇನೆ. ಸೊ IIT ಹೈದರಾಬಾದ್ನ ಸ್ಟೂಡೆಂಟು 2.5 crore ಪ್ಯಾಕೇಜನ್ನು ಗ್ರ್ಯಾಬ್ ಮಾಡ್ಕೊಂಡಿದ್ದಾನೆ. ಹಿ ಈಸ್ ಫ್ರಮ್ IIT ಹೈದರಾಬಾದ್. ಅಂದರೆ IIT ಹೈದರಾಬಾದ್ನ ಹಿಸ್ಟ್ರಿಯಲ್ಲಿ ಫಾರ್ ದ ಫಸ್ಟ್ ಟೈಮ್ 2.5 crore ಪ್ಯಾಕೇಜನ್ನು ಇದು ಮಾಡ್ತಾ ಇದ್ದಾರೆ, ಅಂದರೆ ತಗೊಳ್ತಾ ಇರೋದು ಈ ಸ್ಟೂಡೆಂಟು. ಕಂಪನಿ ಬಂದುಬಿಟ್ಟು ನೆದರ್ಲ್ಯಾಂಡ್ಸಲ್ಲಿ ಇರುತ್ತೆ. ನೆದರ್ಲ್ಯಾಂಡ್ಸಲ್ಲಿರುವಂಥ ಒಂದು ಕಂಪನಿ ನೇಮ್ ಬಂದುಬಿಟ್ಟು ಆಪ್ಟಿವರ್. ಇದನ್ನು ತಗೊಂಡಂಥ ಸ್ಟೂಡೆಂಟ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹೈದರಾಬಾದ್ನ ಎಡ್ವರ್ಡ್ ನಾಥನ್ ವರ್ಗೇಸ್ ಅಂತ. Okay, a 21-year-old secured the offer after converting the 2-month internship into a pre-placement offer. PPO ಆಗಿ ಕನ್ವರ್ಟ್ ಆಗಿದೆ. 2 months ಇಂಟರ್ನ್ಶಿಪ್ ಮಾಡಿದ್ದ ಸ್ಟೂಡೆಂಟ್ ಬೇಸ್ಡ್ ಆನ್ ಇಸ್ ಪರ್ಫಾರ್ಮೆನ್ಸ್ ಈ ಆಫರ್ನವರು ಫುಲ್ ಟೈಮ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಅದನ್ನು PPO ಆಗಿ ಕನ್ವರ್ಟ್ ಮಾಡಿ ಪ್ರೀ ಪ್ಲೇಸ್ಮೆಂಟ್ ಆಫರ್ ಆಗಿ ಕನ್ವರ್ಟ್ ಮಾಡಿ 2.5 crore ಪ್ಯಾಕೇಜನ್ನು ಅವನಿಗೆ ಸ್ಟೂಡೆಂಟಿಗೆ ಕೊಡ್ತಾ ಇದ್ದಾರೆ, ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ನೋಡಿ ಸ್ಟೂಡೆಂಟ್ಸ್, ಅವನು 7th to 12th ಸ್ಟಡಿ ಮಾಡಿದ್ದು ನಮ್ಮ ಬೆಂಗಳೂರಲ್ಲಿ. ಅದಾದ ನಂತರ JEEಯನ್ನು ಕ್ರ್ಯಾಕ್ ಮಾಡಿ IIT ಹೈದರಾಬಾದಿಗೆ ಹೋಗಿದ್ದಾನೆ. ಆ್ಯಂಡ್ ಅದಕ್ಕಿಂತ ಇಂಪಾರ್ಟೆಂಟ್ ಏನು ಅಂತ ಕೇಳಿದರೆ, ಸ್ಟೂಡೆಂಟ್ ಹೇಳ್ತಾನೆ, ಫ್ರಮ್ ದ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಐ ವಾಸ್ ಇನ್ ಟು ಅ ಕಾಂಪಿಟೇಟಿವ್ ಪ್ರೋಗ್ರಾಮಿಂಗ್ ಆ್ಯಂಡ್ ಅಮಂಗ್ ದ ಟಾಪ್ 100 ಇನ್ ದ ಕಂಟ್ರಿ. ಅಂದರೆ ನಾನು ನಿಮ್ಗೆ ಹೇಳೋದು ಏನಂತ ಕೇಳಿದರೆ, ನೀವು 2.5 crores ಪ್ಯಾಕೇಜನ್ನು ಎಲ್ರಿಗೂ ಮಾಡಲಿಕ್ಕೆ ಆಗೋದಿಲ್ಲ. ಅಂದರೆ ಎಲ್ಲರದ್ದು ಜರ್ನಿ ಡಿಫ್ರೆಂಟ್ ಆಗಿರುತ್ತೆ, ಎಲ್ಲರದ್ದು ಪಾತ್ ಸೇಮ್ ಇರೋದಿಲ್ಲ. ನಿಮ್ಮ ಸ್ಟೋರಿನೇ ಡಿಫ್ರೆಂಟ್ ಆಗಿರುತ್ತೆ, ಒಬ್ಬೊಬ್ರದ್ದು ಸ್ಟೋರಿ ಡಿಫ್ರೆಂಟ್ ಆಗಿರುತ್ತೆ. ಈಸ್ ಫ್ರಮ್ IIT, ಈ ಗಾಟ್ ಅಪಾರ್ಚುನಿಟಿ 2.5 crore. ಬಟ್ ನಾನು ನಿಮ್ಗೆ ಏನು ಹೇಳೋದು ಕೇಳಿದರೆ, ಪ್ರೋಗ್ರಾಮಿಂಗ್ ಪ್ರತಿಯೊಬ್ಬರಿಗೂ ನಾನು ಎವ್ರಿ ಟೈಮ್ ಹೇಳೋದು, ಕೋಡ್ ಬ್ಲಾಕ್ಸಲ್ಲಿ ನಿಮ್ಮ ಪ್ರೊಫೈಲನ್ನು ಕ್ರಿಯೇಟ್ ಮಾಡಿ, ಈಸಿ ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡಿ, ಪ್ರೋಗ್ರಾಮ್ಸನ್ನು ಸಾಲ್ವ್ ಮಾಡಿ. ಅದಾದ ನಂತರ ಮೀಡಿಯಮ್ ಲೆವೆಲಿಗೆ ಹೋಗಿ, ಮತ್ತು ನಿಮಗೆ ಈಗ ಮೈಕ್ರೋಸಾಫ್ಟು, ಗೂಗಲ್ಲು, ಅಥವಾ ಇದಿರ್ಬೋದು, ಯಾವುದು ನೆಟ್ಫ್ಲಿಕ್ಸ್ ಇರ್ಬೋದು, ಆರ್ ಫೇಸ್ಬುಕ್ ಇರ್ಬೋದು, ಅಮೆಝಾನ್ ಇರ್ಬೋದು, ಇಂಥ ಕಂಪನಿಗಳನ್ನು ನೀವು ಕ್ರ್ಯಾಕ್ ಮಾಡಬೇಕು ಅಂತ ನಿಮಗಿದ್ರೆ ಪ್ಯಾಟ್ರನ್ ರಿಲೇಟೆಡ್ ಪ್ರಾಬ್ಲಮ್ಸನ್ನು ಮಾಡಿ, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮಲ್ಲಿ ಹ್ಯಾಂಡ್ಸ್ ಆನ್ ಎಕ್ಸ್ಪೀರಿಯನ್ಸ್ ತಗೊಳ್ಳಿ, ಪ್ರಾಕ್ಟೀಸ್ ಮಾಡಿ ನಾನು ಅಂತ ಹೇಳ್ತೇನೆ. ಇವನು ನೋಡಿ, ಈ ಸ್ಟೂಡೆಂಟು ಕೂಡ ಫ್ರಮ್ ದ ಫಸ್ಟ್ ಇಯರ್ ಆಫ್ ಇಂಜಿನಿಯರಿಂಗು ಅವನು ಕಾಂಪಿಟೇಟಿವ್ ಪ್ರೋಗ್ರಾಮಿಂಗನ್ನು ಮಾಡ್ತಾ ಇದ್ದಂತೆ. ಅಮಂಗ್ ದ ಟಾಪ್ 100 ಇನ್ ಇಂಡಿಯಾ, ಹೀ ಈಸ್ ಒನ್ ಅಮಂಗ್ ದೆಮ್. ಓಕೆ, ಸೊ ಅಂದರೆ ನೀವು ಕೂಡ ಟಾಪ್ 100 ಇರಬೇಕಂತ ನಾನು ಹೇಳ್ತಾ ಇಲ್ಲ. ಬಟ್ ದಯವಿಟ್ಟು ಇವತ್ತಿಂದಾದರೂ ನೀವು ಪ್ರೋಗ್ರಾಮಿಂಗನ್ನು ಪ್ರಾಕ್ಟೀಸ್ ಮಾಡಿ, ಡೇಟಾ ಸ್ಟ್ರಕ್ಚರ್ ಆ್ಯಂಡ್ ಅಲ್ಗೋರಿದಮನ್ನು ಪ್ರಾಕ್ಟೀಸ್ ಮಾಡಿ. ಅದಾದ ನಂತರ ಸಬ್ಜೆಕ್ಟಿವ್ ವೈಸ್ ಆಪರೇಟಿಂಗ್ ಸಿಸ್ಟಮ್ ಇರ್ಬೋದು, DBMS ಇರ್ಬೋದು, ಕಂಪ್ಯೂಟರ್ ನೆಟ್ವರ್ಕ್ಸ್ ಇರ್ಬೋದು, ಅಥವಾ ನಿಮಗೆ ನಾನು ಹೇಳಿದೆ ನೋಡಿ, ಮೈಕ್ರೋಸಾಫ್ಟ್, ಗೂಗಲಿಗೆ ಹೋಗಬೇಕಂದ್ರೆ ಸಿಸ್ಟಮ್ ಡಿಸೈನ್, ಇದೆಲ್ಲ ಟಾಪಿಕ್ಸ್ಗಳನ್ನು ಇದು ಮಾಡಿ ಒಂದೊಳ್ಳೆ ಪ್ರಾಜೆಕ್ಟ್ ಮಾಡಿ. ಆ್ಯಂಡ್ ಇವಾಗ ಪ್ರೆಸೆಂಟ್ಲಿ ಯಾವ ನಿಮಗೀಗ ಫಾರ್ ಎಕ್ಸಾಂಪಲ್ ಡೇಟಾ ಸೈನ್ಸ್ ಮೇಲೆ ಇಂಟ್ರೆಸ್ಟೆಡ್ ಇದ್ದರೆ, ಡೇಟಾ ಸೈನ್ಸ್ ಮೇಲೆ ಇನ್ ಡೆಪ್ತ್ ಆಗಿ ಮಾಡಿ, ಅದರ ಮೇಲೆ ಪ್ರಾಜೆಕ್ಟ್ ಮಾಡಿ. ಆ್ಯಂಡ್ ಆ ಪ್ರಾಜೆಕ್ಟ್ ಹೇಗಿರಬೇಕು ಅಂತ ಕೇಳಿದರೆ A to Z ಎಂಡ್ ಟು ಎಂಡ್ ನಿಮ್ಗೆ ಗೊತ್ತಿರಬೇಕು. ಅದನ್ನು ರೆಸ್ಯೂಮೆಗೆ ಆ್ಯಡ್ ಮಾಡಿ. ನಿಮ್ಮ ರೆಸ್ಯೂಮೆ ಎಷ್ಟು ಇಂಪ್ರೆಸಿವ್ ಆಗಿರಬೇಕು ಅಂತ ಕೇಳಿದರೆ, ನೋಡಿದ ತಕ್ಷಣ ಎಲ್ಲರನ್ನೂ ಕೂಡ ಡಾಮಿನೇಟ್ ಮಾಡುವಂಥ ರೆಸ್ಯೂಮೆನ ಮಾಡಿ. ರೆಸ್ಯೂಮೆ ಮಾಡಬೇಕಂದ್ರೆ ಸ್ಕಿಲ್ಸನ್ನು ಡೆವಲಪ್ ಮಾಡಿ. ಯಾವುದೋ ಒಂದ್ರ ಕಡೆ ಗಮನ ಕೊಡಿ. ನೀವೀಗ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್, ಮಷಿನ್ ಲರ್ನಿಂಗ್ ಕಡೆ ಹೋಗಬೇಕಾ, ಅದ್ರ ಮೇಲೆ ಗಮನ ಕೊಡಿ. ಅಥವಾ ಡೇಟಾ ಸೈನ್ಸ್ ರಿಲೇಟೆಡ್ ಫೀಲ್ಡಿಗೆ ಹೋಗಬೇಕಾ, ಅದ್ರ ಮೇಲೆ ಗಮನ ಕೊಟ್ಟು ಒಂದು ಪ್ರಾಜೆಕ್ಟನ್ನು ಮಾಡ್ತಾ ಬನ್ನಿ ಎವ್ರಿ ಇಯರ್. ಈಗ ನೀವು ಸೆಕೆಂಡ್ ಇಯರಲ್ಲಿದ್ದರೆ 4th ಸೆಮಿಗೆ ಒಂದು ಪ್ರಾಜೆಕ್ಟನ್ನು ಮಾಡಿ, ಮಿನಿ ಪ್ರಾಜೆಕ್ಟ್ ಮಾಡಿ. ಅದಾದ ನಂತರ ಆ ಪ್ರಾಜೆಕ್ಟ್ ಒಳ್ಳೇದಿರಲಿ, ಅಂದರೆ ರಿಯಲ್ ಟೈಮಲ್ಲಿ ಅದು ವರ್ಕ್ ಆಗಬೇಕು. ರಿಯಲ್ ಟೈಮಲ್ಲಿ ಏನೋ ಒಂದು ಪ್ರಾಬ್ಲಮ್ಗೆ ಸೊಲ್ಯೂಷನನ್ನು ಕೊಡುವಂಥದ್ದು ಪ್ರಾಜೆಕ್ಟನ್ನು ಮಾಡಿ. ಅದನ್ನು ನೆಕ್ಸ್ಟ್ ಇಯರ್ ಅದೇ ಪ್ರಾಜೆಕ್ಟನ್ನು ಎನ್ಹ್ಯಾನ್ಸ್ ಮಾಡ್ಕೊಂಡು ಹೋಗಿ. ಎನ್ಹ್ಯಾನ್ಸ್ ಮಾಡ್ತಾ ಆ ಪ್ರಾಜೆಕ್ಟನ್ನು ಸ್ವಲ್ಪ ಎಕ್ಸ್ಟ್ರಾ ಇದನ್ನು ಯೂಸ್ ಮಾಡಿ. ನೀವೇನೇನು ಸಬ್ಜೆಕ್ಟನ್ನು ಕರೀತಾರೆ ಅದನ್ನು ಆ್ಯಡ್ ಮಾಡ್ಕೊಂಡು ಬನ್ನಿ. ಫೈನಲ್ ಇಯರ್ ಪ್ರಾಜೆಕ್ಟನ್ನೇ ಬೇಕಾದ್ರೆ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ. ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡಿ ಆ್ಯಂಡ್ ಸ್ಕಿಲ್ಸ್ ಮೇಲೆ ವರ್ಕ್ ಮಾಡಿ. ಈಗ ಎಲ್ಲರೂ ಹೇಳ್ತಾರೆ ಜಾಬ್ ಮಾರ್ಕೆಟ್ ತುಂಬ ಡೌನ್ ಇದೆ ಅಂತ ಹೇಳ್ತಾರೆ. ದಟ್ ಈಸ್ ಆಬ್ವಿಯಸ್ ಸ್ಟೂಡೆಂಟ್ಸ್, ಮಾರ್ಕೆಟ್ ಡೌನ್ ಇದೆ. ಬಟ್ ನಾನು ಏನು ಹೇಳೋದು ಕೇಳಿದರೆ, ನಿಮ್ಮ ರೈಟ್ ಸ್ಕಿಲ್ಸ್ ಇದ್ದರೆ, ಒಬ್ಬ ರೈಟ್ ಎಂಪ್ಲಾಯ್, ಎಲ್ಲ ಕಂಪನೀಸ್ಗೂ ಎಂಪ್ಲಾಯ್ ಬೇಕಲ್ವಾ. ನಿಮ್ಮ ಸ್ಕಿಲ್ಸ್ ಅವರಿಗೆ ಮ್ಯಾಚ್ ಆಗ್ತಾ ಇದ್ದರೆ, ನೀವು ಸ್ಟ್ರಾಂಗ್ ಇದ್ದರೆ, ನಿಮ್ಮ ಫೌಂಡೇಶನ್ ಸ್ಟ್ರಾಂಗ್ ಇದ್ದರೆ 100% ಹೈಯರ್ ಮಾಡ್ಕೊಳ್ತಾರೆ. ಸೊ ಇದು ನೀವು ಇನ್ನೊಂದು ಹೇಳ್ತೀರಾ, ಸರ್ ನಮಗೆ ಆನ್ ಕ್ಯಾಂಪಸ್ ಅಪಾರ್ಚುನಿಟಿ ಸಿಗೋದಿಲ್ಲ. ಇವಾಗಲೇ ನೀವು ಆಫ್ ಕ್ಯಾಂಪಸ್ಸಿಗೆ, ಅಂದರೆ ನೀವು ಫಸ್ಟ್ ಇಯರಲ್ಲಿ ಇರ್ಬೋದು, ಅಥವಾ ಸೆಕೆಂಡ್ ಇಯರಲ್ಲಿ ಇರ್ಬೋದು, ಅಥವಾ 3rd ಇಯರಲ್ಲೂ ಇರ್ಬೋದು, ದಯವಿಟ್ಟು ಇವಾಗಲಾದರೂ, ನಾನು ಮೊದಲಿಂದ ಹೇಳ್ತಾ ಇದ್ದೇನೆ, 1 year ಆಫ್ ಫೋಕಸ್ ಕ್ಯಾನ್ ಚೇಂಜ್ ಯುವರ್ ಎಂಟೈರ್ ಬ್ಲಡ್ ಲೈನ್. 1 year ಫೋಕಸ್ಡ್ ಆಗಿ ವರ್ಕ್ ಮಾಡಿ.
ಆದಷ್ಟು ಎಷ್ಟು ಪ್ರೋಗ್ರಾಮ್ಸನ್ನು ಸಾಲ್ವ್ ಮಾಡಲಿಕ್ಕಾಗತ್ತೆ, ಎಷ್ಟು ಎಕ್ಸೆಪ್ಷನಲ್ ಆಗಿ ಇದು ಮಾಡಲಿಕ್ಕಾಗತ್ತೆ ಅದನ್ನು ನೀವು ಟ್ರೈ ಮಾಡಿ. ಓಕೆ, ಅದಾದ ನಂತರ ಆಫ್ ಕ್ಯಾಂಪಸಲ್ಲಿ ಯಾವ್ಯಾವ ಕಂಪನಿಗಳಿದೆ ಅದಕ್ಕೆ ಅಪ್ಲೈ ಮಾಡಿ. ಆನ್ ಕ್ಯಾಂಪಸ್ ಅಂತಲ್ಲ, ಆಫ್ ಕ್ಯಾಂಪಸಲ್ಲೂ ಟ್ರೈ ಮಾಡಿ. ಇಫ್ ಯು ಗುಡ್ ಅಟ್ ಸಮಥಿಂಗ್, ಅದರಲ್ಲಿ ನೀವು ಮಾಸ್ಟರ್ ಆಗಿರಬೇಕು, ಆ ಲೆವೆಲಿಗೆ ಹೋಗಿ 100% ನಿಮ್ಮ ಜಾಬ್ ಸಿಗುತ್ತೆ ಸ್ಟೂಡೆಂಟ್ಸ್. ನೀವು ಏನು ಮಾರ್ಕೆಟ್ ಡೌನ್ ಇದೆ ಅದು ಯಾವುದನ್ನು ನೀವು ಅದರ ಬಗ್ಗೆ ಯೋಚನೆ ಮಾಡಲಿಕ್ಕೆ ಹೋಗಬೇಡಿ. ನೀವು ಯಾವ ಫೀಲ್ಡಲ್ಲಿ ನಿಮಗೆ ಇಂಟ್ರೆಸ್ಟೆಡ್ ಇದೆ, ಯಾವ ಫೀಲ್ಡಲ್ಲಿ ಹೋಗಬೇಕು ಅಂತಿದ್ದೀರಾ ಅದರಲ್ಲಿ ಮಾಸ್ಟರ್ ಮಾಡಿ ಅಷ್ಟೇ. ಬೇಸಿಕ್ಕಿಂದ ಹಿಡಿದು ಸ್ಟ್ರಾಂಗ್ ಹೋಗಿ. ಅಂದರೆ ಆ್ಯಸ್ ಅ ಸ್ಟೂಡೆಂಟ್ ನಿಮಗೆ ಕಂಪನಿಯವರು ಏನು ಹೈ ಲೆವೆಲ್ ಇದನ್ನು ಕೇಳೋದಿಲ್ಲ. ಅಟ್ಲೀಸ್ಟ್ ಫೌಂಡೇಶನ್ ಸ್ಟ್ರಾಂಗ್ ಮಾಡಿಕೊಂಡು ಒಂದು ಲೆವೆಲಿಗೆ ನೀವು ಹೋದರೆ 100% ನಿಮ್ಮ ಜಾಬ್ ಸಿಗುತ್ತೆ. ಓಕೆ, ಸೊ ಇದರಿಂದ ಒಂದು ಇನ್ಸ್ಪಿರೇಷನ್ನ ತಗೊಳ್ಳಿ. ಈ ಮೈಟ್ ಬಿ ಫ್ರಮ್ IIT ಹೈದರಾಬಾದ್, ಸರ್ ಈಸ್ ಫ್ರಮ್ IIT ಹೈದರಾಬಾದ್, ಅವರಿಗೆ ಅಪಾರ್ಚುನಿಟಿ ಸಿಗುತ್ತೆ ಅಂತ ಹೇಳ್ಬೋದು ನೀವು, ಬಟ್ ನಿಮಗೂ ಅಪಾರ್ಚುನಿಟಿ ಇದೆ. ಎವ್ರಿಥಿಂಗ್ ಡಿಪೆಂಡ್ಸ್ ಆನ್ ಯುವರ್ ಸ್ಕಿಲ್ಸ್. ಓಕೆ, ಕನ್ಸಿಸ್ಟೆಂಟಾಗಿ ವರ್ಕ್ ಮಾಡಿ, ಹಾರ್ಡ್ ವರ್ಕ್ ಮಾಡಿ, 100% ಒಂದು ಒಳ್ಳೆ ಜಾಬಲ್ಲಿ ನೀವು ಲ್ಯಾಂಡ್ ಆಗಿ ಆಗ್ತೀರಾ. ಓಕೆ, ಎಷ್ಟೋ ಜನ ಆನ್ ಕ್ಯಾಂಪಸಲ್ಲಿ 2.5 lakhs 3 lakhs ಆಗಿ ಡೌನ್ ದ ಲೈನ್ 4-5 ಇಯರ್ಸಲ್ಲಿ 40 lakhs 50 lakhs ಪ್ಯಾಕೇಜನ್ನು ತೊಗೊಂಡವರು ಇದ್ದಾರೆ. ಓಕೆ, ಸೊ ನೀವು ದಯವಿಟ್ಟು ಇವಾಗಲೇ ಅದಕ್ಕೆ ಟ್ರೈ ಮಾಡಿ. ದಿಸ್ ಈಸ್ ದ ಬೆಸ್ಟ್ ಟೈಮ್ ಸ್ಟೂಡೆಂಟ್ಸ್. ಆ್ಯಸ್ ಅ ಸ್ಟೂಡೆಂಟ್ಗಳಾಗಿ ನೀವು ಈ ಟೈಮಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದರೆ ಮುಂದೆ ನೀವು ರಿಗ್ರೆಟ್ ಫೀಲ್ ಮಾಡೋದಿಲ್ಲ. ದಿಸ್ ಇಸ್ ದ ಬೆಸ್ಟ್ ಟೈಮ್ ರೈಟ್ ನಾವು. ಇಲ್ಲಿವರೆಗೆ ನೀವು ಏನೂ ಮಾಡದೇ ಇದ್ದರೂ ಕೂಡ ದಯವಿಟ್ಟು ಇನ್ನಾದರೂ ಸ್ಟಾರ್ಟ್ ಮಾಡಿ. ನೀವು ಹೇಳ್ತೀರಾ ಸರ್ ನನಗೆ ಅಕಾಡೆಮಿಕ್ಸಲ್ಲಿ ತುಂಬ ಇದಿರುತ್ತೆ ಸರ್, ಪ್ರಾಜೆಕ್ಟ್ ಇರುತ್ತೆ, ಅಸೈನ್ಮೆಂಟ್ ಇರುತ್ತೆ, ಲ್ಯಾಬ್ ಇರುತ್ತೆ, ಅದು ಇದು ಅಂತ ತುಂಬ ಇರುತ್ತೆ. ಐ ನೋ ದ್ಯಾಟ್ ಆ್ಯಸ್ ಅ ಇಂಜಿನಿಯರ್ ಸ್ಟೂಡೆಂಟ್ಸ್, ನಾನು ಕೂಡ ಇಂಜಿನಿಯರಿಂಗ್ ಮಾಡಿದವನು ಆಗಿರ್ಲಿಕ್ಕೆ ಹೋಗಿ ನನಗೂ ಗೊತ್ತಿದೆ. ಐ ಕ್ಯಾನ್ ಫೀಲ್. ಓಕೆ, ನಾನು ಕೂಡ ನಿಮ್ಮದೇ ಇದರಲ್ಲಿ ಬಂದವನು, ನನಗೂ ಗೊತ್ತಿದೆ. ಬಟ್ ನಾನು ನಿಮಗೆ ಹೇಳೋದು, ನಾವು ಮಾಡಿದಂಥ ನಮಗೆ ತುಂಬ ಅಪಾರ್ಚುನಿಟಿಗಳಿದ್ದಿತ್ತು. ಬಟ್ ನನಗೆ ಇವಾಗ ಅನಿಸ್ತಾ ಇದ್ದಿತ್ತು ಇನ್ನೂ ಕೂಡ ಅಪಾರ್ಚುನಿಟಿ ನಾನು ಯೂಸ್ ಮಾಡ್ಕೊಳ್ಬೋದಿತ್ತೇನೋ ಅಂತ ಅನಿಸುತ್ತೆ. ನಾವು ಮಾಡಿದ ತಪ್ಪನ್ನು ನೀವು ಮಾಡಬಾರ್ದು. ದಯವಿಟ್ಟು ಕಾಲೇಜಲ್ಲಿದ್ದಾಗ ಓದ್ಕೊಳ್ಳಿ, ಸ್ಕಿಲ್ಸ್ ಮೇಲೆ ಡೆವಲಪ್ ಮಾಡಿ. ಈ ಡಿಸ್ಟ್ರಾಕ್ಷನಿಂದ ಹೊರಗಡೆ ಬನ್ನಿ. ನೀವು ಎಂಜಾಯ್ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ. ಕಾಲೇಜ್ ಫೆಸ್ಟ್ ಬಂದಾಗ ಪಾರ್ಟಿಸಿಪೇಟ್ ಮಾಡಿ, ಸ್ಪೋರ್ಟ್ಸಲ್ಲಿ ಇದು ಮಾಡಬೇಡಿ ಅಂತ ನಾನು ಹೇಳೋದಿಲ್ಲ. ಫ್ರೆಂಡ್ಸ್ ಜೊತೆ ಹೋಗಿ, ಬಟ್ ನಿಮ್ಮ ರೆಸ್ಪಾನ್ಸಿಬಿಲಿಟಿನ ಮರಿಬೇಡಿ. ದಿಸ್ ಈಸ್ ಅ ಬೆಸ್ಟ್ ಟೈಮ್ ಸ್ಟೂಡೆಂಟ್ಸ್. ಆದಷ್ಟು ಕಾನ್ಸಂಟ್ರೇಟ್ ಮಾಡಿ, ಪ್ರೋಗ್ರಾಮನ್ನು ಇದು ಮಾಡಿ, ನಿಮ್ಮ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ ಟ್ರೈ ಮಾಡಿ ಅಷ್ಟೇ. ಓಕೆ, ಸೊ ಈ ವಿಡಿಯೋ ನಿಮಗೆ ಇನ್ಫಾರ್ಮೇಟಿವ್ ಆಗಿದೆ ಅಂತ ಅಂದ್ಕೊಳ್ತೇನೆ. ಯೂಸ್ಫುಲ್ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಶೇರ್ ಮಾಡಿ. ನೀವು ಈ ಚಾನಲ್ಗೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ನಾನು ನಿಖಿಲೇಶ್ ಸೈನ್ ಆಫ್ ಆಗ್ತಾ ಇದ್ದೇನೆ. ಅಂಟಿಲ್ ದ್ಯಾಟ್, ಮುಂದಿನ ವಿಡಿಯೋದವರೆಗೆ ನಾನು ಮತ್ತೆ ಸಿಗ್ತೇನೆ. ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.